वेलकम टू लर्न कन्नड़ चैनल। आज मैं आपको क्लास 5 नन्ना देश नन्ना जना लेसन का क्वेश्चन आंसर करवा रही हूँ। ನಮ್ಮ ದೇಶ ಯಾವುದು? हमारा देश कौन सा है? ನಮ್ಮ ದೇಶ ಭಾರತ, हमारा देश भारत है। ಭಾರತವನ್ನು ಯಾವ ಯಾವ ಹೆಸರುಗಳಿಂದ ಕರೆಯುತ್ತಾರೆ? भारत को कौन सा नाम से बुलाया जाता है? ಭಾರತವನ್ನು ಭರತಖಂಡ, ಹಿಂದೂಸ್ಥಾನ, ಇಂಡಿಯಾ ಎಂಬ ಹೆಸರುಗಳಿಂದ ಕರೆಯುತ್ತಾರೆ। ಭಾರತದಲ್ಲಿ ಹರಿಯುವ ಪ್ರಮುಖ ನದಿಗಳು ಯಾವುವು? ಭಾರತ में कौन सा नदियाँ हैं? ಭಾರತದಲ್ಲಿ ಗಂಗಾ, ಯಮುನಾ, ಸಿಂಧು, ಕಾವೇರಿ, ಕೃಷ್ಣೆ, ಗೋದಾವರಿ ಮುಂತಾದ ನದಿಗಳು ಹರಿಯುತ್ತವೆ। ಭಾರತದಲ್ಲಿ ಕಂಡುಬರುವ ಪ್ರಮುಖ ಕಾಡು ಪ್ರಾಣಿಗಳು ಯಾವುವು? ವೈಲ್ಡ್ ಎನಿಮಲ್ कौन सा है? ಪ್ರಾಣಿಗಳು ಪ್ರಮುಖ ಕಾಡು ಪ್ರಾಣಿ ಏನಕ್ಕೆ ವೈಲ್ಡ್ ಎನಿಮಲ್ಸ್। ಭಾರತದಲ್ಲಿ ಹುಲಿ, ಸಿಂಹ, ಆನೆ, ಜಿಂಕೆ, ಚಿರತೆ ಮುಂತಾದ ಕಾಡು ಪ್ರಾಣಿಗಳು ಕಂಡುಬರುತ್ತದೆ। ನಮ್ಮ ರಾಷ್ಟ್ರಗೀತೆ ಯಾವುದು? ಅದನ್ನು ರಚಿಸಿದ ಕವಿ ಯಾರು? ನಮ್ಮ ರಾಷ್ಟ್ರಗೀತೆ ಜನಗಣಮನ, ಅದನ್ನು ರಚಿಸಿದವರು ರವೀಂದ್ರನಾಥ ಠಾಕೂರ್। ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಯಾರು? ವಂದೇ ಮಾತರಂ ಕಿಸ್ನೆ ಲಿಖಾ? ವಂದೇ ಮಾತರಂ ಗೀತೆಯನ್ನು ರಚಿಸಿದವರು ಬಂಕಿಮಚಂದ್ರ ಚಟರ್ಜಿ। ನಮ್ಮ ರಾಷ್ಟ್ರಧ್ವಜದಲ್ಲಿರುವ 3 ಬಣ್ಣಗಳು ಯಾವುವು? ಕೌನ್ಸ ಕಲರ್ಸ್ है हमारा ರಾಷ್ಟ್ರಧ್ವಜ में? ನಮ್ಮ ರಾಷ್ಟ್ರಧ್ವಜದಲ್ಲಿ 3 ಬಣ್ಣಗಳೆಂದರೆ ಕೇಸರಿ, ಬಿಳಿ, ಹಸಿರು। ಬಿಳಿ ಇಸ್ ದ ವೈಟ್, ಹಸಿರು ಇಸ್ ದ ಗ್ರೀನ್। ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಹೌ ಟು ರೈಟ್ ದ ಆನ್ಸರ್ಸ್ ಇನ್ 3 to 4 ಸೆಂಟೆನ್ಸ್. ಭಾರತ ಯಾವ ಯಾವ ಧರ್ಮದವರಿದ್ದಾರೆ? ಭಾರತದಲ್ಲಿ ಯಾವ ಯಾವ ಧರ್ಮದವರಿದ್ದಾರೆ? ಭಾರತ में कौन सा कास्ट धर्म यानी कौन सा? ಭಾರತದಲ್ಲಿ ಹಿಂದೂ, ಮುಸ್ಲಿಂ, ಸಿಖ್, ಕ್ರೈಸ್ತ, ಬೌದ್ಧ, ಜೈನ ಧರ್ಮದವರಿದ್ದಾರೆ। ಭಾರತದಲ್ಲಿ ಜನ ಯಾವ ಭಾಷೆಗಳನ್ನಾಡುತ್ತಾರೆ? ಭಾರತ में कौन सा लैंग्वेज लोग बोलते हैं? ಭಾರತದಲ್ಲಿ ಜನ ಹಿಂದಿ, ಬಂಗಾಲಿ, ಪಂಜಾಬಿ, ಮರಾಠಿ, ತೆಲುಗು, ತಮಿಳು, ಮಲಯಾಳಿ ಭಾಷೆಗಳನ್ನಾಡುತ್ತಾರೆ। ಭಾರತೀಯರಲ್ಲಿ ಎಂತಹ ಗುಣ ಸ್ವಭಾವಗಳಿವೆ? यानी भारत का लोगों की गुण स्वभाव कैसा है, उनका हैबिट कैसा है? ಭಾರತದಲ್ಲಿ ಶಾಂತಿ, ವಿಶಾಲ ಮನೋಭಾವ, ಜಾತಿ ಮತ ಭಾಷೆ ಮೀರಿದ ಗುಣ ಸ್ವಭಾವದವರಿದ್ದಾರೆ। ನಮ್ಮ ರಾಷ್ಟ್ರಧ್ವಜದ ವಿಶೇಷತೆಗಳೇನು? हमारा राष्ट्रध्वज का क्या विशेषता है? ನಮ್ಮ ರಾಷ್ಟ್ರಧ್ವಜ 3 ಬಣ್ಣಗಳಿಂದ ಕೂಡಿದೆ। हमारा राष्ट्रध्वज 3 कलर से मिला हुआ है। ಕೇಸರಿ ಬಣ್ಣದ ತ್ಯಾಗದ ಸಂಕೇತವಾಗಿದೆ। ಬಿಳಿ ಬಣ್ಣ ಶಾಂತಿಯ ಸಂಕೇತವಾಗಿದೆ। ಹಸಿರು ಬಣ್ಣ ಸಮೃದ್ಧಿಯ ಸಂಕೇತವಾಗಿದೆ। ಮಧ್ಯದಲ್ಲಿರುವ ನೀಲಿ ಬಣ್ಣ ಚಕ್ರ ಧರ್ಮಚಕ್ರವಾಗಿ ಪ್ರಗತಿಯ ಸಂಕೇತವಾಗಿದೆ। ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರ ಹೆಸರುಗಳನ್ನು ಬರೆಯಿರಿ। कौन इसका देश का रक्षण करते हुए डेथ हुए? ಕಿತ್ತೂರು ಚೆನ್ನಮ್ಮ, ರಾಣಿ ಲಕ್ಷ್ಮೀಬಾಯಿ, ಟಿಪ್ಪು ಸುಲ್ತಾನ್, ಭಗತ್ ಸಿಂಗ್, ಚಂದ್ರಶೇಖರ ಆಜಾದ ಮುಂತಾದ ಜನರು ನಮ್ಮ ದೇಶದ ರಕ್ಷಣೆಗಾಗಿ ಮಡಿದ ವೀರ ಯೋಧರಾಗಿದ್ದಾರೆ। ದೇಶದ ಪ್ರಮುಖ ಕವಿಗಳು ಹಾಗೂ ಮಹಾತ್ಮರ ಹೆಸರುಗಳನ್ನು ಪಟ್ಟಿ ಮಾಡಿ। इम्पोर्टेंट कवि और महात्मा लोग कौन थे करके आपको लिखना है। प्रमुख कवि लोग व्यासा, वाल्मीकि, पंपा, हरिहर। महात्मರು ಬುದ್ಧ, ಬಸವ, ಅಲ್ಲಮ, ಗಾಂಧೀಜಿ। ರಾಘವಾಂಕ, ಕುಮಾರವ್ಯಾಸ, ಕಬೀರ್, ಅಂಬೇಡ್ಕರ್, ವಿವೇಕಾನಂದ, ಅರವಿಂದ। ಕೆಳಗಿನ ವಾಕ್ಯಗಳಲ್ಲಿರುವ ದೋಷಗಳನ್ನು ಸರಿಪಡಿಸಿ ಬರೆಯಿರಿ। दोषಗಳನ್ನು ಸರಿಪಡಿಸಿ। यहाँ पे कुछ वर्ड्स जो है वो गलत है, उसको आप सही करके लिखना है। ಕೆಳಗಿನ ವಾಕ್ಯದಲ್ಲಿರುವ ದೋಷಗಳು यानी कि गलत वर्ड को सही करके लिखना है। ಭಾರತ ದೇಶದ ದಕ್ಷಿಣ ಹಿಮಾಲಯ ಪರ್ವತದಲ್ಲಿದೆ। ದಿಸ್ ಇಸ್ ದ ರಾಂಗ್। ನಮ್ಮ ದೇಶದ ಉತ್ತರ ಭಾಗದಲ್ಲಿ ಹಿಮಾಲಯ ಪರ್ವತ ಇದೆ। ದಿಸ್ ಇಸ್ ದ ಆನ್ಸರ್। ದಕ್ಷಿಣ ಪೀಠ ಭೂಮಿಯನ್ನು ಸಮುದ್ರಗಳು ಸುತ್ತುವರಿದಿದೆ।
ದಕ್ಷಿಣ ಪೀಠಭೂಮಿಯನ್ನು ಪಶ್ಚಿಮ ಘಟ್ಟಗಳು ಪೂರ್ವ ಘಟ್ಟಗಳು ಸುತ್ತುವರಿದಿದೆ. ಬಿಟ್ಟ ಸ್ಥಳಗಳನ್ನು ಕಂಸದಲ್ಲಿ ನೀಡಿರುವ ಪದಗಳಿಂದ ಸರಿಯಾದದನ್ನು ಆರಿಸಿ ಬರೆಯಿರಿ. ರೈಟ್ ಆನ್ಸರ್ಸ್ ಯಾವ ಟು ರೈಟ್. ನಮ್ಮ ರಾಷ್ಟ್ರಧ್ವಜವು ಡ್ಯಾಶ್ ಬಣ್ಣಗಳಿಂದ ಕೂಡಿದೆ. 3 ಬಣ್ಣಗಳು, 3 ಕಲರ್ಸ್. ಕೇಸರಿ ಬಣ್ಣದ ಸಂಕೇತ ಇಸ್ ದ ತ್ಯಾಗ, ತ್ಯಾಗದ ಸಂಕೇತ. ಬಿಳಿಯ ಬಣ್ಣದ ಪ್ರತೀಕ ಇಸ್ ದ ಶಾಂತಿ. ಹಸಿರು ಬಣ್ಣದ ಸೂಚಕ ಇಸ್ ದ ಸಮೃದ್ಧಿ. ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಉತ್ತರಿಸಿ. ಸ್ವಂತ ವಾಕ್ಯ ಯಾನೆ ಕಿ ಯು ಹ್ಯಾವ್ ಟು ಮೇಕ್ ಯುವರ್ ಓನ್ ಸೆಂಟೆನ್ಸ್. ಪುರಾತನ, ನಮ್ಮ ನಾಡಿನಲ್ಲಿ ಪುರಾತನವಾದ ದೇವಾಲಯಗಳಿವೆ. ಪುರಾತನ ಇಸ್ ಅ ಓಲ್ಡ್, ಹಮಾರ ದೇಶ ಮೇ ಓಲ್ಡ್ ಟೆಂಪಲ್ಸ್ ಹೈ. ಸುತ್ತುವರಿ, ಸುತ್ತುವರಿ ಯಾನೆ ಸರೌಂಡಿಂಗ್. ಅರಣ್ಯದಲ್ಲಿ ಹಲವು ಜಾತಿಯ ಮರಗಳು ಸುತ್ತುವರಿಯುತ್ತದೆ. ಜಂಗಲ್ ಮೇ अलग अलग तरीके का पेड़ पौधों से भरा हुआ है. ಹಚ್ಚ ಹಸಿರು ಯಾನೆ ಕಿ ಗ್ರೀನರಿ. ಗರಿಕೆಯ ಹುಲ್ಲು ಹಚ್ಚ ಹಸಿರಿನಿಂದ ಕೂಡಿರುತ್ತದೆ. ಗರಿಕೆ ಯಾನೆ ಕಿ ग्रास. क्या है? अच्छा ಹಸಿರು यानी कि ग्रीनरी से भरा हुआ है. ಬಲಿದಾನ, ದೇಶಕ್ಕಾಗಿ ಬಲಿದಾನ ಮಾಡಿದ ಅನೇಕ ವೀರ ಯೋಧರು ಹೊಂದಿದ ರಾಷ್ಟ್ರ ನಮ್ಮದಾಗಿದೆ. ಬಲಿದಾನ यानी अपना देश के लिए बहुत लोगों ने अपना प्राण त्याग किया है. बीडू यानी कि बीडू इस इट्स लाइक हाउस भी बोल सकते हैं. ಕನ್ನಡ ನಾಡು ಶ್ರೀಗಂಧದ ಬೀಡು ಎಂದು ಪ್ರಸಿದ್ಧಿ ಹೊಂದಿದೆ. ಕರ್ನಾಟಕ इज अ श्रीगंधा सैंडल का घर है करके नाम है. जिन्होंने भी अभी तक मेरा चैनल सब्सक्राइब नहीं किया है प्लीज़ सब्सक्राइब माय चैनल. थैंक यू.